ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟ್ಕಾವಲಿ. ಚಾಮರಾಜನಗರದಲ್ಲಿ ನಗರಸಭೆ ಮೇಲೆ ಲೋಕಾಯುಕ್ತರ ದಾಳಿ. ಚಾಮರಾಜನಗರ ನಗರಸಭೆ ಮೇಲೆ ಲೋಕಾಯುಕ್ತ ದಾಳಿ. ಸಾರ್ವಜನಿಕ ದೂರಿನ ಹಿನ್ನೆಲೆ ದಾಳಿ. ಅಧಿಕಾರಿಗಳಿಂದ ಕಡತಗಳ ಪರಿಶೀಲನೆ. ಚಾಮರಾಜನಗರ ನಗರಸಭೆ ಕಚೇರಿಯಲ್ಲಿ ಭ್ರಷ್ಟಾಚಾರ ಕೆಲಸ ವಿಳಂಬ ಕುರಿತು ಸಾರ್ವಜನಿಕ ದೂರಿನ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಕಡತಗಳನ್ನು ಪರಿಶೀಲನೆ ನಡೆಸಿದ್ರು. ಮೈಸೂರು ಹಾಗೂ ಚಾಮರಾಜನಗರ ಲೋಕಾಯುಕ್ತ ಅಧಿಕಾರಿಗಳ 5 ತಂಡ ದಿಢೀರ್ನೆ ಭೇಟಿ ನೀಡಿ ದಾಳಿ ನಡೆಸಿದ್ದು, ನಗರಸಭೆ ಪೌರಾಯುಕ್ತ ಕಚೇರಿ, ಆರೋಗ್ಯ ಶಾಖೆ ಸೇರಿದಂತೆ ಇತರ ಶಾಖೆಗಳ ಮೇಲೆ ದಾಳಿ ನಡೆಸಿ ಅಲ್ಲಿನ ಕಡತಗಳನ್ನು ಪರಿಶೀಲನೆ ನಡೆಸಿದ್ರು. ಆಯಾ ಶಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳಿಂದ ಮಾಹಿತಿ ಪಡೆದುಕೊಂಡ ಲೋಕಾಯುಕ್ತ ಅಧಿಕಾರಿಗಳು ಹಲವು ದಾಖಲೆಗಳು ಹಾಗೂ ಕಡತಗಳನ್ನು ಪರಿಶೀಲಿಸಿದರು. ನಗರಸಭೆಯಲ್ಲಿ ಭ್ರಷ್ಟಾಚಾರ, ಅಕ್ರಮ ಖಾತೆ, ಅಕ್ರಮವಾಗಿ ಇಸ್ವತ್ತು, ಸಾರ್ವಜನಿಕರ ಕೆಲಸ ವಿಳಂಬದ ಬಗ್ಗೆ ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆ ದಿಢೀರ್ ದಾಳಿ ನಡೆಸಿದೆ ಎನ್ನಲಾಗಿದೆ. ದಾಳಿಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಗಜೇಂದ್ರ ಪ್ರಸಾದ್, ಇನ್ಸ್ಪೆಕ್ಟರ್ಗಳಾದ ಲೋಹಿತ್ ಕುಮಾರ್, ಗಿರೀಶ್, ರವಿಕುಮಾರ್, ಶಶಿಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ವರದಿ ಹೊಮ್ಮ ನಂಜುಂಡ ನಾಯ್ಕ, ಚಾಮರಾಜನಗರ. ಮಳವಳ್ಳಿಯಲ್ಲಿ ನ್ಯಾಯಾಲಯದ ಆವರಣದ ಗಣೇಶ ಮೂರ್ತಿಯ ವಿಸರ್ಜನೆ ಕಾರ್ಯಕ್ರಮ. ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಯ ವಿಸರ್ಜನೆ ಕಾರ್ಯ ಬುಧವಾರ ರಾತ್ರಿ 7:30 ಸಮಯದಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿತು. ಸೆಪ್ಟೆಂಬರ್ 27ರಂದು ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳ ಜೊತೆಗೆ ನಿತ್ಯ ಪ್ರಸಾದ ವಿನಿಯೋಗ ಸಹ ನಡೆಯುತ್ತಿತ್ತು. ಬುಧವಾರ ಸಂಜೆ 7 ಗಂಟೆ ಸಮಯದಲ್ಲಿ ಅಲಂಕೃತ ವಾಹನದಲ್ಲಿ ಗಣೇಶ ಮೂರ್ತಿಯನ್ನು ಇರಿಸಿ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ನಂತರ ಜೆಎಂಎಫ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಎಂ ಮಹೇಂದ್ರ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಎಚ್.ಎಸ್. ಕಾವ್ಯಶ್ರೀ, ವಕೀಲರ ಸಂಘದ ಅಧ್ಯಕ್ಷರಾದ ಡಿ.ಎಂ. ಸುಂದರ್ ಸೇರಿದಂತೆ ವಕೀಲರು ಪುಷ್ಪಾರ್ಚನೆ ಮಾಡಿ ಗಣೇಶನಿಗೆ ಭಕ್ತಿಪೂರ್ವಕ ಬೀಳ್ಕೊಡುಗೆ ನೀಡಿದರು. ವಕೀಲರ ಸಂಘದ ಅಧ್ಯಕ್ಷ ಡಿ.ಎಂ. ಸುಂದರ್ ಅವರು ಹಿಡುಗಾಯಿ ಹೊಡೆದು ಮೆರವಣಿಗೆಗೆ ಚಾಲನೆ ನೀಡಿದರು. ನಂತರ ನಡೆದ ಗಣೇಶ ಮೂರ್ತಿಯ ಮೆರವಣಿಗೆಯುದ್ದಕ್ಕೂ ನ್ಯಾಯಾಧೀಶರು, ವಕೀಲರು, ನ್ಯಾಯಾಲಯದ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಜೊತೆಗೆ ಸಾರ್ವಜನಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ತಮಟೆ ನಗಾರಿಗಳ ಜೊತೆಗೆ ಪೂಜಾ ಕುಣಿತ, ಡೊಳ್ಳು ಕುಣಿತ, ವೀರಭದ್ರ ಕುಣಿತ ಸೇರಿದಂತೆ ಹಲವು ಜನಪದ ಕಲಾ ತಂಡಗಳು ಪಾಲ್ಗೊಂಡು ಮೆರವಣಿಗೆಗೆ ಮೆರುಗು ನೀಡಿದವು. ಮೈಸೂರು ರಸ್ತೆ, ಮದ್ದೂರು ರಸ್ತೆಯುದ್ದಕ್ಕೂ ಸಾಗಿದ ಮೆರವಣಿಗೆ ರಾತ್ರಿ 8:30 ಸಮಯದಲ್ಲಿ ಮಳವಳ್ಳಿ ದೊಡ್ಡಕೆರೆಯನ್ನು ತಲುಪುತ್ತಿದ್ದಂತೆ ಅಲ್ಲಿ ಜಯಘೋಷಗಳ ನಡುವೆ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ವಕೀಲರ ಸಂಘದ ಉಪಾಧ್ಯಕ್ಷರಾದ ಮಲ್ಲಪ್ಪ, ಕಾರ್ಯದರ್ಶಿ ನಟೇಶ್, ಗಜಂಚಿ, ಹರ್ಷವರ್ಧನ, ಜಗದೀಶ್, ಮುತ್ತುರಾಜ್, ಹೇಮಂತ್, ಕೆಎಂ ರಾಜು ಸೇರಿದಂತೆ ಹಲವಾರು ವಕೀಲರು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಗಿರೀಶ್, ಮಂಡ್ಯ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನಲ್ಲಿ ಸೋಲು ಗೆಲುವಿನ ಹಾದಿಯ ಮೆಟ್ಟಿಲು ಎಂದು ಶ್ರೀಕಾಂತ್ ದಂಡಿಗೌಡ್ ಹೇಳಿಕೆ ನೀಡಿದ್ದಾರೆ. ಸೋಲು ಗೆಲುವಿನ ಹಾದಿಯ ಮೆಟ್ಟಿಲು ಶ್ರೀಕಾಂತ ದುಂಡಿಗೌಡ್ರ. ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಗಜಾನನ ಯುವ ಮಂಡಳಿ ವತಿಯಿಂದ ಆಯೋಜಿಸಿದ 8 ನಂಬರ್ ಮಾದರಿಯಲ್ಲಿ ಬೈಕ್ ಓಡಿಸುವ ಸ್ಪರ್ಧೆಯಲ್ಲಿ ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ ದುಂಡಿಗೌಡ್ರರವರು ಭಾಗವಹಿಸಿ ಮಾತನಾಡಿದರು. ಹಳ್ಳಿಗಳಲ್ಲಿ ಸಾರ್ವಜನಿಕ ಗಣೇಶನನ್ನು ಸ್ಥಾಪಿಸಿ ನಮ್ಮ ಸಂಸ್ಕೃತಿಯನ್ನು ನವ ಪೀಳಿಗೆಗೆ ಪರಿಚಯಿಸುವ ಪ್ರಯತ್ನವನ್ನು ಯುವಕರು ಮಾಡುತ್ತಿದ್ದಾರೆ. ಅದರ ಜೊತೆಗೆ ಇಂತಹ ಸ್ಪರ್ಧೆಗಳನ್ನು ಏರ್ಪಡಿಸಿ ದಿನೇ ದಿನೇ ಹೆಚ್ಚುತ್ತಿರುವ ವಾಹನಗಳ ಅಪಘಾತದ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಸ್ಪರ್ಧೆಯಲ್ಲಿ ರೈಡರ್ರ ದೈಹಿಕ ಸಾಮರ್ಥ್ಯ, ತಂತ್ರಜ್ಞಾನ, ಗಮನ ಹಾಗೂ ಸಮತೋಲನ ಪರೀಕ್ಷಿಸುವಂತಹ ವಿನ್ಯಾಸವನ್ನು ಮಾಡಲಾಗಿದೆ. ಸ್ಪರ್ಧಾಳುಗಳು ಸ್ಪರ್ಧೆಯನ್ನು ಕೇವಲ ಮನೋರಂಜನೆ ಎಂದು ಭಾವಿಸದೆ ತಮ್ಮ ದಿನನಿತ್ಯದ ಓಡಾಟದಲ್ಲೂ ಸಹ ಜಾಗರೂಕತರಾಗಿ ಚಲಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕರಾದ ತಿಪ್ಪಣ್ಣ ಸತ್ತನ್ನವರ, ಎಂಎನ್ ವೆಂಕೋಜಿ, ಗುರುನಗೌಡ ಪಾಟೀಲ, ನಜೀರ ಶೇತಸನದಿ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುರೇಶ ಚೆನ್ನಪ್ಪನವರ, ನಾಗರಾಜ ವೆಂಕೋಜಿ, ಪ್ರವೀಣ ಚೆನ್ನಪ್ಪನವರ, ಮಂಜುನಾಥ ಹಾಗೂ ಇತರರು ಇದ್ದರು. ವರದಿ ಮಲ್ಲಿಕಾರ್ಜುನ ಶಿಗಾವ.
ಮೂಡಿಗೆರೆಯಲ್ಲಿ ಅಪ್ಪ ಅಮ್ಮನೇ ಸತ್ತಿದೆ ಎಂದು ಭಾವಿಸಿದ್ದ ಮಗುವಿಗೆ ಪುನರ್ಜನ್ಮ ದೊರಕಿದೆ. ಆಕ್ಸಿಜನ್ ತೆಗೆದರೆ ಮಗು ಸಾಯುತ್ತೆ ಅಂತ ಹೇಳಿ ಮಗುವನ್ನ ಕೊಟ್ಟು ಕಳುಹಿಸಿದ ಖಾಸಗಿ ಆಸ್ಪತ್ರೆ. 3 ದಿನ ಚಿಕಿತ್ಸೆ ನೀಡಿ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಮಗು ಸಾಯುತ್ತೆ ಎಂದೇಳಿ ಕಳುಹಿಸಿದ ಆಸ್ಪತ್ರೆ. ಮಗು ಸತ್ತಿದೆ ಎಂದು ಊರಿಗೆ ಹೋಗುವ ಮಾರ್ಗದಲ್ಲಿ ಜೋರಾಗಿ ಅತ್ತು ಉಸಿರಾಡಿದ ಮಗು. ಸ್ಮಶಾನಕ್ಕೆ ಹೋಗುತ್ತಿದ್ದ ಮಗು ಮತ್ತೆ ಆಸ್ಪತ್ರೆಗೆ ಕರೆದೊಯ್ದ ಪೋಷಕರು. ಮೂಡಿಗೆರೆ ತಾಲೂಕಿನ ಲೋಕವಳ್ಳಿ ಗ್ರಾಮದ ಕಾಫಿ ಎಸ್ಟೇಟಿನ ಕೂಲಿ ಕಾರ್ಮಿಕರ ಮಗುವನ್ನ ಕೂಡಲೇ ಮೂಡಿಗೆರೆ ಆಸ್ಪತ್ರೆಗೆ ಕರೆದೊಯ್ದು ಪ್ರಾಥಮಿಕ ಚಿಕಿತ್ಸೆ. ಮೂಡಿಗೆರೆಯಿಂದ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಕಳುಹಿಸಿದ ವೈದ್ಯರು. ಹಾಸನದ ಹಿಮ್ಸ್ ಆಸ್ಪತ್ರೆ ಐಸಿಯುನಲ್ಲಿ ಮಗುವಿಗೆ ಚಿಕಿತ್ಸೆ. 4 ಆಂಬ್ಯುಲೆನ್ಸ್ಗಳಲ್ಲಿ ಎಸ್ಕಾರ್ಟ್ ಕೊಟ್ಟುಕೊಂಡು ಹೋದ ಆಂಬ್ಯುಲೆನ್ಸ್ಗಳು. ಅಪ್ಪ ಅಮ್ಮನೇ ಸತ್ತಿದೆ ಎಂದು ಭಾವಿಸಿದ ಮಗುವಿಗೆ ಪುನರ್ಜನ್ಮ. ಮೂಡಿಗೆರೆ ತಾಲೂಕಿನ ಸುಪ್ರೀತ್ ಹರೀಶ್ ಎಂಬುವರ ಮಗು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು. ವರದಿ ಪ್ರಕಾಶ್ ಬಕ್ಕಿ, ಮೂಡಿಗೆರೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನಲ್ಲಿ ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೈಕ್ ಹಾಗೂ ಲಾರಿ ನಡುವೆ ಅಪಘಾತ ಸಂಭವಿಸಿದ ಪರಿಣಾಮ ಸ್ಥಳದಲ್ಲಿಯೇ ಬೈಕ್ ಸವಾರರಿಬ್ಬರು ಸಾವನ್ನಪ್ಪಿದ ಘಟನೆ ಇಟ್ಟಿಘಟ್ಟಿ ಬಳಿ ಇಂದು ನಡೆದಿದೆ. ಬೈಕ್ ಸವಾರರು ಹುಬ್ಬಳ್ಳಿ ಮಾರ್ಗದಿಂದ ಧಾರವಾಡ ಕಡೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪೊಲೀಸರ ಪ್ರಾಥಮಿಕ ತನಿಖೆಯ ಬಳಿಕ ಸಾವನ್ನಪ್ಪಿದ ಬೈಕ್ ಸವಾರರ ಹೆಸರು ಮಾಹಿತಿ ತಿಳಿದು ಬರಬೇಕಾಗಿದೆ. ವರದಿ ಸಂತೋಷ ಮೇಧಾರ, ಹುಬ್ಬಳ್ಳಿ. ರಾಯಚೂರು ಜಿಲ್ಲಾಧಿಕಾರಿಗಳ ಆದೇಶ, ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ. ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ಆದೇಶದಂತೆ ಇಂದು ಅಧಿಕಾರಿಗಳ ತಂಡ ದಾಳಿ. ರಾಯಚೂರು ಎಸಿ ಗಜಾನ ಬಾಳೆ ಹಾಗೂ ರಾಯಚೂರು ಡಿಎಚ್ಒ ನೇತೃತ್ವದಲ್ಲಿ ದಾಳಿ. ರಾಯಚೂರು ನಗರದ 10ಕ್ಕೂ ಹೆಚ್ಚು ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಿ ನಕಲಿ ಆಸ್ಪತ್ರೆ ಮತ್ತು ಕ್ಲಿನಿಕ್ ಸೀಜ್ ಮಾಡಿದ ಅಧಿಕಾರಿಗಳು. ದಾಳಿ ಬಳಿಕ ರಾಯಚೂರು ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿಕೆ, ನಕಲಿ ವೈದ್ಯರು ಹಾಗೂ ನಕಲಿ ಆಸ್ಪತ್ರೆ ಬಗ್ಗೆ ದೂರುಗಳು ಬಂದಿವೆ. ಅಂತವರ ವಿರುದ್ಧ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. 10 ಕಡೆಗಳಲ್ಲಿ ದಾಳಿ ನಡೆಸಿದ್ದೇವೆ. ಕೆಪಿಎಂಇ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಅಡಿಯಲ್ಲಿ ನೋಂದಣಿ ಆಗದ ಆಸ್ಪತ್ರೆ ಸೀಜ್ ಮಾಡಿದ್ದೇವೆ. ಸಾರ್ವಜನಿಕರು ಸಹ ನಕಲಿ ವೈದ್ಯರ ಬಳಿಗೆ ಹೋಗಬಾರದು. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರನ್ನ ನಿಯೋಜನೆ ಮಾಡಿದ್ದೇವೆ ಎಂದು ತಿಳಿಸಿದರು. ವರದಿ ಗಾರಲದಿನ್ನಿ ವೀರನಗೌಡ. ಎಷ್ಟು ಕಡೆ ಇದೆ ಸರ್? ಈಗ ನನಗೆ ಫೋನ್ ಮಾಡಿ ಹೇಳ್ರಿ. 10 ಕಡೆ ಸರ್. 10 ಕಡೆಯಲ್ಲಿ 4 ಕಡೆ ಏನಿತ್ತು ಹೇಳ್ರಿ? ಕ್ವಾಲಿಫೈಡ್ ಡಾಕ್ಟರ್ ಏನಿತ್ತು ಅವರಿಗೆ ಏನಾದರೂ ಡಾಕ್ಟರ್ಸ್ ಟೈಮಿಂಗು ಮತ್ತು ಆಮೇಲೆ ಬೋರ್ಡ್ ಡಿಸ್ಪ್ಲೇ ಮಾಡೋಂಥ ಕೆಲವು. ಆಮೇಲೆ ಯಾರಿಗೆ ಇದು ಕೆಪಿ ರಿಜಿಸ್ಟ್ರೇಷನ್ ಇಲ್ಲ ಮತ್ತು ಅವ್ರು ಕ್ವಾಲಿಫೈಡ್ ಇಲ್ಲ ಅವ್ರನ್ನ ಸೀಲ್ ಮಾಡಿದ್ರು. ಸಣ್ಣ ಮಾತಾಡಿಸ್ಕೋದು ನಿಮ್ಗೆ ಬರ್ರಿ, ಅವ್ರು ಮಾತಾಡ್ತಾರೆ. ಏನಾಗಿದೆ 9th ಮೇರೆಗೆ ಜಿಲ್ಲಾಧಿಕಾರಿ ಡೈರೆಕ್ಷನ್ ಮೇಲೆ ಕೆಪಿಎಂಇ ರಿಜಿಸ್ಟ್ರೇಷನ್ ಇಲ್ಲ, ಕೆಲವರು ಕ್ವಾಲಿಫಿಕೇಷನ್ ಇಲ್ಲ ಅಂತವರು ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಆಗ್ತಾ ಇದೆ. ಈಗಾಗಲೇ ಎಲ್ಲ ಬಂದಿದೆ. ಮಾಧ್ಯಮದಲ್ಲಿ ಅಲ್ಲೆಲ್ಲಿ ಬರ್ತಾ ಇದೆ. ನಾವು ಕೂಡ ಇಲ್ಲಿ ಚೆಕ್ ಮಾಡಿದ್ವಿ. ಮಾನ್ಯ ಸಹಾಯಕ ಆಯುಕ್ತರು ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದರಲ್ಲಿ 10 ಹಾಸ್ಪಿಟಲ್ ಚೆಕ್ ಮಾಡಿ 4 ಜನ ಕೆಪಿಎಂ ರಿಜಿಸ್ಟರ್ ಇದ್ದರು, 4 ಜನ ಕ್ವಾಲಿಫೈಡ್ ಇದ್ದರು. ಅವರಿಗೆ ಜಸ್ಟ್ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡ್ಕೊಂಡು ಅಂತ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಅದಾದ ನಂತರ ಏನಾಗಿದೆ ಸರ್? ಏನು ವೈಲೇಷನ್ ಆಗಿ ದಾಳಿ ಮಾಡಿದ್ರಿ? ಒಂದು ಪ್ರಾಕ್ಟೀಸ್ ಅಂತ ಇದೆ. ಈಗಾಗಲೇ ಎಲ್ಲ ಬಂದಿದೆ. ಮಾಧ್ಯಮದಲ್ಲಿ ಅಲ್ಲೆಲ್ಲಿ ಇದು ಬರ್ತಾ ಇದೆ. ಬರುತ್ತೆ. ನಾವು ಕೂಡ ಇಲ್ಲಿ ಚೆಕ್ ಮಾಡಿದ್ವಿ. ಸೊ ಮಾನ್ಯ ಸಹಾಯಕ ಆಯುಕ್ತರು ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದರಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡ್ಕೊಂಡು ಅಂತ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಅದಾದ ನಂತರ ಇವರಿಗೆ ಯಾರು ಕೆಪಿಎಂಇ ರಿಜಿಸ್ಟ್ರೇಷನ್ ಇಲ್ಲ ಮತ್ತು ಯಾರಿಗೆ ಅವರಿಗೆ ಕ್ವಾಲಿಫಿಕೇಷನ್ ಇಲ್ಲ ಅವ್ರದ್ದು ಸೀಸ್ ಮಾಡಿದ್ದೀವಿ. ಅವ್ರಿಗೆ ಎಷ್ಟು ಕಡೆ ಇದೆ ಸರ್? ಇವತ್ತು 10 ಕಡೆ ನಾವು ವಿಸಿಟ್ ಮಾಡಿದ್ವಿ. 10 ಕಡೆಯಲ್ಲಿ 4 ಕಡೆ ಕೆಪಿಎಂ ರಿಜಿಸ್ಟ್ರೇಷನ್ ಇದೆ, ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ. ಅವರಿಗೆ ಏನಾದರೂ
ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ವಾರ್ಡ್ ನಂಬರ್ 27ರಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಬಳಲ್ತಾ ಇರುವಂತಹ ಸ್ಥಳೀಯ ನಿವಾಸಿಗಳು. ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 27ರಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಬಳಲುತ್ತಿರುವ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. 27ನೇ ವಾರ್ಡಿನ ಪುರಸಭೆ ಸದಸ್ಯ ಲಕ್ಷ್ಮೀದೇವಿ ಅವರಿಗೆ ಎಷ್ಟು ಬಾರಿ ಹೇಳಿದ್ರೂ ಮಾಡುತ್ತೀನಿ ಅಂತ ಭರವಸೆ ಆಗಿದೆ ಹೊರತು ಕೆಲಸ ಮಾತ್ರ ಮಾಡ್ತಾ ಇಲ್ಲ ಎಂದು ಸ್ಥಳೀಯ ನಿವಾಸಿಗಳು ತಿಳಿಸಿದರು. 20 ವರ್ಷವಾದರೂ ಸಿಗದ ಮೂಲಭೂತ ಸೌಕರ್ಯಗಳು ಎಷ್ಟು ದಿನ ಅಂತ ಭರವಸೆ ಕೊಡ್ತೀರಾ ಅಧಿಕಾರಿಗಳೇ, ಪುರಸಭೆ ಸದಸ್ಯರೇ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 27ರ ವಿಜಯನಗರ ನಿವಾಸಿಗಳು ತೀವ್ರ ಕುಡಿಯುವ ನೀರು, ಡ್ರೈನೇಜ್, ವಿದ್ಯುತ್ ದೀಪಗಳ ಸಮಸ್ಯೆ ಎದುರಿಸುತ್ತಿದ್ದು ಕಣ್ಣಿಗೆ ಕಾಣದ ಪುರಸಭೆ ಸದಸ್ಯ ಹಾಗೂ ಅಧಿಕಾರಿ, ಶಾಲಾ ಮಕ್ಕಳು, ಸ್ಥಳೀಯರು ಓಡಾಡಲಿಕ್ಕೆ ಸಮಸ್ಯೆಯಾಗುತ್ತಿದೆ. ಚರಂಡಿ ಇಲ್ಲದ ಕಾರಣ ನೀರು ರೋಡಿನ ಮೇಲೆ ನಿಲ್ಲುತ್ತದೆ. ಅಧಿಕಾರಿಗಳಿಗೆ ಕೇಳಿದ್ರೆ ಮನೆಯ ಮುಂದೆ ಸಂಪ್ ಮಾಡಿ ನೀರು ಬಿಡಿ ಅಂತ ಹೇಳುತ್ತಾರೆ. ನಮಗೆ ಇನ್ನೂ ಅರ್ಥವಾಗುತ್ತಿಲ್ಲ, ನಾವು ಯಾವ ಕಾಲದಲ್ಲಿ ಇದ್ದೇವೆ ಎಂಬುದನ್ನು ಪ್ರಶ್ನೆ ಕಾಡುತ್ತಿದೆ. ಈ ವಾರ್ಡಿನಲ್ಲಿ 200 ಮನೆಗಳಿವೆ. ಆದರೂ ನೀರು ಇಲ್ಲದೆ ಒದ್ದಾಟ, ಕಾಟಾಚಾರಕ್ಕೆ ಒಂದು ನೀರಿನ ಟ್ಯಾಂಕ್ ಅಳವಡಿಸಿದ್ದಾರೆ. ಆದರೆ ಅದರಲ್ಲಿ 5ರಿಂದ 6 ಕೊಡ ಮಾತ್ರ ಬರುತ್ತದೆ. ಉಳಿದವರ ಪರಿಸ್ಥಿತಿ ಏನು? ಶಾಸಕರೇ, ಸಚಿವರೇ ಹಾಗೂ ಅಧಿಕಾರಿಗಳೇ, ಸ್ವಲ್ಪ ವಾರ್ಡ್ ನಂಬರ್ 27 ವಿಜಯನಗರ ಸಮಸ್ಯೆ ಕೇಳುವಿರ? ತಾವು ಅಭಿವೃದ್ಧಿ ಮಾಡುತ್ತೀನಿ ಅಂತ ಹೇಳುತ್ತೀರಾ, ಎಲ್ಲಿ ಅಭಿವೃದ್ಧಿ ಆಗಿದೆ ಎಂಬುದು ಪ್ರಶ್ನೆಯಾಗಿದೆ. ವಾರ್ಡ್ ನಂಬರ್ 27 ವಿಜಯನಗರ 20 ವರ್ಷ ಕಳೆದರೂ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲದೆ ಬಳಲುತ್ತಿರುವ. ಡ್ರೈನೇಜ್ ಇಲ್ಲ, ಲೈಟ್ ಇಲ್ಲ, ಕುಡಿಯುವ ನೀರು ಮೊದಲೇ ಇಲ್ಲ. ಇದೇನಾ ನಿಮ್ಮ ಅಭಿವೃದ್ಧಿ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ದಿನವಿಡೀ ಅದೇ ರಸ್ತೆಯಲ್ಲಿ ತಿರುಗಾಡುತ್ತಿರುವ ಪುರಸಭೆ ಅಧಿಕಾರಿ ಪರಶುರಾಮ್ ದೇವಮನೆ ಕಣ್ಣಿಗೆ ಕಾಣೋದಿಲ್ವಾ ಎಂಬುದು ಪ್ರಶ್ನೆಯಾಗಿದೆ. ವರದಿ MD ಗೌಸ್, ಮಾನ್ವಿ. ನಮ್ಮ ಹೆಸರು ರಾಮಚಂದ್ರ ಅಂತ ಸರ್. ಇಲ್ಲಿ ಏನು ಸಮಸ್ಯೆ ಸರ್? ಸಮಸ್ಯೆ ಏನಂದರೆ ನಾವು ಇಲ್ಲಿ ಬಂದು 15 ವರ್ಷ ಆಗಿ ಬಂತ್ರಿ. ಆದರೆ ಇಲ್ಲಿ ಗಟರ್ ಇಲ್ಲ ರೀ, ಒಂದು CC ರೋಡ್ ಇಲ್ಲ ರೀ, ಒಂದು ಲೈಟ್ ಇಲ್ಲ, ಒಂದು ಕುಡಿಯೋಕೆ ನೀರು ಅಂತ ಇಲ್ಲ ಸರ್. ಎಲ್ಲರೂ ಮುನ್ಸಿಪಾಲ್ಟಿ ಅವರು ಹೇಳಿದ್ರಿ, ಆಮೇಲೆ ಇಲ್ಲಿ ಸದಸ್ಯರಿಗೆ ಹೇಳಿದ್ರಿ. ಪ್ರತಿ ಸಲ ಬರ್ತಾರೆ, ಆಯ್ತು ಮಾಡ್ತೀರಿ ಅಂತ ಹೋಗ್ತಾರೆ, ಮತ್ತೆ ಬರಂಗಿಲ್ಲ. ಬರೀ ಇದಾಗಿಬಿಟ್ಟದ್ರಿ. ಇವ ನೋಡ್ತಾರೆ ಇಲ್ಲಿ ರೀ, ಇದು ನೀರು ಹೋಗ್ತೀವಿ. ಮಳೆ ಬಂತಂದ್ರೆ ಯಾಕಡೆ ಹೋಗಂಗಿಲ್ಲ, ರೋಡ್ನ ಮೇಲೆ ಫುಲ್ ನೀರು ರೀ. ನಾವು ಹೋಗ್ಬೇಕು, ಗಾಡಿ ಮೇಲೆ ಹೋಗೋ ಹುಡುಗರು ಸ್ಕೂಲಿಗೆ ಹೋಗ್ಬೇಕು ತ್ರಾಸ ಆಗುತ್ತೆ ರೀ. ಯಾವ ವಯಸ್ಸು ಮುದುಕಿಯರು ಹೋಗ್ಬೇಕಾದ್ರೆ ನೀರಿನೊಳಗೆ ಹೋಗ್ಬೇಕು ರೀ. ಕಾಲು ಜಾರಿ ಎಷ್ಟೋ ಮಂದಿ ಬಿದ್ದಾರ್ರಿ ಸರ್. ಹಿಂಗಾಗಿ ಎಷ್ಟೋ MLA ರೀ, ಎಲ್ಲರೂ ಬರ್ತಾರೆ, ಆಯ್ತು ಮಾಡಿಸುವಂತಾರೆ, ಹೋಗ್ತಾರೆ ರೀ. ಮೊನ್ನೆ ಒಂದು ಇಲ್ಲಿ ಬೋರ್ ಹಾಕ್ಸಿರಿ, ಒಂದು 15 ದಿನ, ಒಂದು 2-3 ತಿಂಗಳಿಂದ ರೀ. ಅದಕ್ಕೊಂದು 4-5 ಕೊಂಡು ನೀರು ಬರ್ತಾವೆ ರೀ. ಆತ ಅಷ್ಟೇ ರೀ, ಬಂದಾಗಿಬಿಡುತ್ತೆ. ನೀರಿನ ಸಮಸ್ಯೆ ಇಲ್ಲ ರೀ. ಒಂದೇನೋ ಒಂದು ಊಟ ಇಲ್ಲದ್ರೆ ನಡೀತದ್ರಿ, ನೀರು ಇರ್ಬೇಕು ರೀ ಮೇನ್ ರೀ. ಈ ಜನ ಬದುಕಬೇಕಾದ್ರೆ ಮತ್ತೆ ನೀರೇ ಇಲ್ಲ ಅಂದ್ರೆ ಮತ್ತೆ ಏನು ಮಾಡೋದ್ರಿ? ನೀರ್ಲಾರ್ದು ಹೆಂಗೆ ಮಾಡ್ತೀರಿ ಮತ್ತೆ ಹೆಂಗೆ ಅಲ್ಲೊಂದು ಬೋರ್ ಹಾಕ್ಸಂದ್ರಿ. ಅವು ಟ್ಯಾಂಕರ್ ಬೋರ್ ಇಲ್ದಾರೋ ಟ್ಯಾಂಕರ್ ತಂದು ಹಾಕ್ಸಾರಿ. ಅವು ಮತ್ತು ನೀರು ಅಂತೂ ಮಳೆ ಇಲ್ಲ ಏನಲ್ಲ ರೀ. ಅವು 2 ಕೊಡ 3 ಕೊಡ ಬರ್ತಾವೆ ರೀ. ಎಲ್ಲಾನ ಅಲ್ಲಿ ಬಾಲ್ನಗರ ಅಲ್ಲಿ ಹೋಗಿ ನೀರು ತಗೊಂಬಂದು ಕಸಿ ಇದು ಮಾಡಕತ್ತೀವಿ ರೀ. ಎಲ್ಲಾನ ಹೋಗಿ ಇದು ಮಾಡ್ತೀವಿ ರೀ. ಇಷ್ಟು ತ್ರಾಸ ಐತಿ. ಎಲ್ಲರಿಗೆ ಹೇಳಿವಿ ಸರ್, ಒಬ್ರಿಗೆಲ್ಲ ರೀ. ML ಸಾರು ಬೀವನಾಗಿ ಎಲ್ಲರೂ ಬಂದ್ರೆ ಎಲ್ಲರೂ ಹೇಳಿರಿ. ಆಯ್ತು ರೀ, ಮಾಡ್ತಾರಂತ ಹೋಗ್ತಾರೆ. ಇನ್ನೊಂದು ತಿಂಗಳು ಬರ್ತಾರೆ, ಹಾಕಿ ಬರ್ತಾರೆ. ಸುಮ್ಮನೆ ಬರ್ತಾರೆ. ಇಲ್ಲಿ ರೋಡ್ ಪೈಪ್ಲೈನ್ ಹಾಕ್ತಾರೆ, ರೋಡ್ ಚಲೋ ಹೊಡೆದು ಕಸಿ ಹೋಗ್ಬಿಡ್ತಾರೆ. ಎಲ್ಲ ಪುರಸಭೆಗೆ ಹೋಗಿಲ್ಲ? ಹೋಗಿವ್ರಿ, ಎಲ್ಲ ಲೆಟ್ರ್ ಕೊಟ್ಟು ಎಲ್ಲ ಹೇಳಿವಿ ಸರ್. ಏನಂದ್ರೆ ಆಯ್ತು ಮಾಡ್ತೀರಿ, ಹೇಳ್ತೀರಿ, ಮೇಲಧಿಕಾರಿಗಳು ಹೇಳ್ತಾರೆ ಅಂತ ಹೇಳ್ತಾರೆ. ಆಯ್ತು ರೀ. ಇವಾಗ JGM ಕಾಮಗಾರಿಕೆ ಎಲ್ಲ ವಾರ್ಡ್ಗಳಲ್ಲಿ ನಡೀತಾ ಇದೆ. ಹ್ಞೂ ರೀ. ತಮ್ಮ ವಾರ್ಡಿಗೆ ಏನಾದ್ರು ಬಂದು ಎಲ್ಲ ಪೈಪ್ಲೈನ್ ಹಾಕ್ಯಾರಿ, ಹಾಕಿದ್ದಾರೆ. ಎಲ್ಲ ಒಣಗಿ ಪೈಪ್ಲೈನ್ ಹಾಕ್ಯಾರಿ. ಅವು ನೀರು ಯಾವಾಗ ಬರ್ತಾ ಗೊತ್ತಿಲ್ಲ ಸರ್. ಈಗ ನೋಡಿದ್ರೆ ಕುಡಿಯೋ ನೀರು ಸಮಸ್ಯೆ ಮೇನ್ ರೀ. ಕುಡಿಯೋ ನೀರು ಫಸ್ಟ್, ಸೆಕೆಂಡ್ ಗಟರ್ ಬೇಕು ರೀ. ಯಾರ ಮನೆಗೆ ಎಲ್ಲೇನ ಬಿಟ್ರೆ ನನ್ನ ಮನ್ಯಾಗ ನೀರು, ನಮ್ಮ ಮನೆ ಮುಂದೆ ಯಾಕೆ ನೀರು ಬಿಟ್ರಿ, ನಿನ್ನ ಮನೆ ಮುಂದೆ ನೀರು ಹಾಕ್ಬಿಟ್ರೆ ಜಗಳ ಆಡ್ಬೇಕಾಗುತ್ತೆ. ಎಲ್ಲ ನಾವ್ನವ್ರು ಇಲ್ಲಿ ಎಲ್ಲರೂ ರೋಡಿಗೆ ಬಿಡ್ತಾರೆ ನೀರು. ಯಾಕಡೆ ಹೋಗಿ ದಾರಿ ಇಲ್ಲ ರೀ. ಮತ್ತೆ ರೀ ಎಷ್ಟಂತ ಹಿಂಗೆ ಬಸ್ಸಲ್ಲ ನೀರು ಕುಡಿತದ್ರಿ ಸರ್. ಹಿಂಗೆ ಬಸ್ಸಲ್ಲ ಮಾಡಿದಂಗಲ್ಲ ನೀರೆಲ್ಲ ಒಳಗೆ ಗಟ್ಟಿ ಐತಲ್ರಿ, ನೀರು ಕೂಡ ಎಲ್ಲ ಹೊರಗೆ ಬರ್ತಾವೆ ರೋಡಿಗೆ ರೀ. ಎಲ್ಲರೂ ಮನೆ ಮುಂದೆ ಎಲ್ಲರೂ ಜಗಳ ರೀ. ನಿಂದೇನು ಏನೋ ನಾವು ಹೇಳಕ್ ಹೋದ್ ನಿಂದೇನು ರೋಡ್ ಅಂತ ಕೇಳ್ತಾರೆ ಲಾಸ್ಟ್ ರೀ. ಯಾರಿಗೆ ಅವ್ರಿಗೆ ಕೂಡ ಹೇಳಕ್ ದಾರಿ ಇಲ್ಲ ಸರ್. ನಾವು ಈ ಏರಿಯಾಕ್ ಬಂದು 10 ವರ್ಷ ಆಯ್ತು. ನಮಗ್ ಚರಂಡಿ ಇಲ್ಲ, ಕೊಳ ನೀರಿಲ್ಲ. ಬೋರ್ ಇದೆ ಅಂದ್ರೆ ಬ್ಯಾಸಿಗೆ ಬಂದಾಗಿಬಿಡ್ತಾವ. ಅವೆರಡು ನಮ್ಗಂತೂ ಮೇನು. ಅವು ಮಾಡಿಕೊಡ್ಬೇಕು, ಚರಂಡಿ, ಕೊಳಾಯಿ ನೀರು. ಮಳೆ ನೀರು ಬಂದ್ರೆ ರೋಡಿಗೆ ಕಾಲಿದ್ದ ಜಾಗದಾಗ ಮುಸ್ರೆ, ಕಸ, ನೊಣ, ದ್ವಾಮಿ, ಹುಡುಗರಿಗೆ ಜ್ವರ ಬರೋದು, ಏನು ಕೆಮ್ಮಾಗೋದು, ಇದೇ ಸಮಸ್ಯೆ ಆಗ್ಯದ ನೋಡಿ. ರೋಡಿಗೆ ನಿಂತು ತಾವು ಹಿಂಗೆ ಒಂದೊಂದ್ಸಲ ಮತ್ತೆ ಗಾಡಿ ಮ್ಯಾಗ ಕುಂತಡಿಗೆಲ್ಲ ನೀರು, ಗಾಡಿ ಮುಳುಗಷ್ಟು ನೀರು ನಿಂದಿರ್ತಾವ. ಈಗ ಆ ಕಡೆ ಈ ಕಡೆ ಒಡ್ಡಕ್ಕೆಂಬಿಟ್ರು. ಅವಾಗ ಖಾಲಿ ಜಾಗದ್ದು ಓದಿದ್ವು, ಈಗ ಖಾಲಿ ಜಾಗ ಇಲ್ಲಲ್ಲ, ಮತ್ತೆ ರೋಡಿಗೆ ನಿಂತು ಬಿಡ್ತಾವ. ಯಾಕಡೆಗೆ ಹೋಗ್ಬೇಕು? ಸದ್ಯ ನಮ್ಗ ಇದು ಡ್ರೈನೇಜ್, ಕೊಳಾಯಿ ನೀರು, ಇವೆರಡು ಮೇನ್ ನೋಡಿ. ನಮ್ಮ ಹೆಸರು ಶರಣಪ್ಪ.
ವಿಷಯ ಏನ್ ಸರ್, ಇಲ್ಲಿ ಏನು ಸಮಸ್ಯೆ? ಇಲ್ಲಿ ನಾನು ಇಲ್ಲಿ ಬಂದು ಒಂದು 10 ವರ್ಷ ಆಯ್ತು. ಇಲ್ಲಿ ಯಾವ್ದು ಡ್ರೈನೇಜ್ ಇಲ್ಲ ಮತ್ತು ನೀರಿನ ಅನುಕೂಲನೂ ಇಲ್ಲ. ನಾವ್ ಈ ಏರಿಯಾದಲ್ಲಿ ಬಂದು 15 ವರ್ಷ ಆಯ್ತ್ರಿ. 15 ವರ್ಷದಿಂದನೂ ನಮಗೆ ಯಾವ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ, ಒಂದ್ ರೋಡ್ CC ರೋಡ್ ಕರೆಕ್ಟ್ ಆಗಿಲ್ಲ, ಒಂದ್ ಲೈಟಿಂಗ್ ಸೌಕರ್ಯನೂ ಕೂಡ ಇರಲ್ಲ ನಮ್ಮಲ್ಲಿ. ಹಾಗಾಗಿ ಬಹಳ ತೊಂದರೆ ಆಗ್ತದೆ. ಇಲ್ಲಿ ಸ್ಕೂಲಿಗೆ ಹೋಗೋ ಹುಡುಗರಿಗೆಲ್ಲ ತುಂಬಾ ಪ್ರಾಬ್ಲಮ್, ಹೊರಗಡೆ ಜಾಬಿಗೆ ಹೋಗೋರು ಇದಾರೆ, ಎಲ್ಲ ಇಲ್ಲಿ ಕೆಸರಾಗ್ಬಿಟ್ಟಿದೆ, ತುಂಬಾ ಗಲೀಜಾಗಿದೆ. ಅದಕ್ಕೊಂದು ಚರಂಡಿ ವ್ಯವಸ್ಥೆ ಆಗ್ಬೇಕು, ಡ್ರೈನೇಜ್ ವ್ಯವಸ್ಥೆ ಆಗ್ಲೇಬೇಕು. ಮತ್ತೆ ಅದಕ್ಕೂ ಜಾಸ್ತಿ ಹೆಚ್ಚಾಗಿ ನಾವು ಬೇಡಿಕೆ ಅಂದ್ರೆ ನಮ್ಗೆ ನೀರಿನ ವ್ಯವಸ್ಥೆ ಬೇಕು. ನೀರೇ ಇಲ್ಲ ಅಸಲು. ಒಬ್ಬೊಬ್ಬರ ಮನೆಗೆ 2 ಬೋರ್ ಅಂದ್ರೂ ಈ ಭೂಮಿ ಎಲ್ಲಿಂದ ಕೊಡ್ತಾರೆ? ಮಳೆ ಇಲ್ಲ ಚೆನ್ನಾಗಿ, ಅದಕ್ಕೆ ನೀರಿನ ವ್ಯವಸ್ಥೆ ಆಗ್ಲಿ, ನಿಮ್ ಕಡೆಯಿಂದಾರ ಆಗ್ಲಿ. ಈ ಎಲ್ಲಾ ರಾಜಕಾರಣಿಗಳ ಜೊತೆ ಮಾತಾಡಿ ಎಲ್ಲ ಮುಗೀತು. ಅದು ನಮಗೆ ಯಾಕೋ ಬಗೆಹರ್ತಲ್ಲ ಅನಿಸ್ತಾ ಇದೆ. ನಿಮ್ ಕಡೆಯಿಂದಾರ ನೋಡೋಣ, ನಿಮ್ ಟಿವಿ ಚಾನೆಲ್ಗಳಿಂದ ಏನಾದ್ರು ಉಪಯೋಗ ಆಗ್ಬಹುದು ಅಂತ ನಾನು ಕೇಳ್ಕೊಂತೀನಿ. ಎಷ್ಟು ವರ್ಷದಿಂದ ಇಲ್ಲ ಮೇಡಮ್? 15 ವರ್ಷ ಆಯ್ತು. ಹುಬ್ಬಳ್ಳಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹಿಂದೂ ವಿರೋಧಿಯಾಗಿದೆ ಎಂದು ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹಿಂದೂ ವಿರೋಧಿಯಾಗಿದೆ ಹೀಗಂತ ಪ್ರಮೋದ ಮುತಾಲಿಕ ಕಿಡಿಕಾರಿದ್ರು. ಹುಬ್ಬಳ್ಳಿ ಹೌದು, ಮಂಡ್ಯ ಜಿಲ್ಲೆಯ ಮಧುಕೂರಿನಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದ ವೇಳೆ ಗಲಭೆ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹಿಂದೂ ವಿರೋಧಿ ಎಂದು ಸಾಬೀತುಪಡಿಸಿದೆ. ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿದೆ ಎಂಬುದು ಸಿದ್ಧವಾಗಿದೆ. ಮುಸ್ಲಿಮರಿಗೆ ಈ ಸರ್ಕಾರ ಇದೆ ಎಂದು ಸ್ಪಷ್ಟಪಡಿಸಿದೆ ಎಂದು ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ ಮುತಾಲಿಕ ಕಿಡಿಕಾರಿದ್ರು. ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ಗಲಭೆ ಮಾಡಿರುವವರನ್ನ ಗುರುತಿಸಿ ಅವರಿಗೆ ಶಿಕ್ಷೆ ಕೊಡುವುದು ಬಿಟ್ಟು ಅಲ್ಲಿ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡುವ ಹಿಂದೂ ಕಾರ್ಯಕರ್ತರ ಮೇಲೆ ಮತ್ತು ಮಹಿಳೆಯರು ಸೇರಿ ಒಟ್ಟು 500 ಜನರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ. ಇದೇನು ಕಾಂಗ್ರೆಸ್ ಸರ್ಕಾರನೋ ತಾಲಿಬಾನ್ ಸರ್ಕಾರನೋ ಗಣೇಶನ ಮೇಲೆ ಕಲ್ಲು ಎಸೆತಾರೆ ಅಂದ್ರೆ ಇದು ಪಾಕಿಸ್ತಾನನ. ಮಹಿಳೆಯರ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದು ಪುರುಷರು ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಎಷ್ಟು ಸರಿ? ಇದನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ಮದ್ದೂರು ಹಿಂದೂ ಕಾರ್ಯಕರ್ತರ ಜೊತೆ ಶ್ರೀರಾಮ ಸೇನೆ ಇರುತ್ತದೆ ಎಂದು ಹೇಳಿದರು. ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಗಲಭೆ ಆಯಿತು. ಮುಸ್ಲಿಂ ಕಿಡಿಗೇಡಿಗಳಿಂದ ಕಲ್ಲೆಸೆದು ಗಲಾಟೆ ಆಯಿತು. ಕಾಂಗ್ರೆಸ್ಸು ಮತ್ತೊಮ್ಮೆ ಹಿಂದೂ ವಿರೋಧಿ ಅನ್ನುವಂಥದ್ದು ಸಾಬೀತು ಮಾಡಿದೆ. ಮುಸ್ಲಿಂ ತುಷ್ಟೀಕರಣ ಅಂತನ್ನುವಂಥದ್ದು ಸಿದ್ಧವಾಗಿದೆ. ಮುಸ್ಲಿಮರಿಗೋಸ್ಕರನೇ ಕಾಂಗ್ರೆಸ್ ಇರೋದು ಅಂತನ್ನುವಂಥದ್ದು ಕೂಡ ಈ ಪ್ರಕರಣದಲ್ಲಿ ಗೊತ್ತಾಗಿದೆ. ಕಾರಣ ಏನು ಅಂತಂದರೆ, ಕಲ್ಲೆಸೆದವರು ಯಾರು ಏನು ಅಂತ ಹೇಳಿ ಗುರುತಿಸಿ ಅವರನ್ನು ಬಂಧಿಸಿ ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಒಂದಾದರೆ, ಅಲ್ಲಿ ಪ್ರತಿಭಟನೆ ಮಾಡುವಂಥ ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಮಹಿಳೆಯರ ಮೇಲೆ 500 ಜನ ಮಹಿಳೆಯರ ಮೇಲೆ ಕೇಸ್ ಹಾಕಿದ್ದಾರೆ. ಇದೇನು ಕಾಂಗ್ರೆಸ್ ಸರ್ಕಾರನೋ ಅಥವಾ ತಾಲಿಬಾನ್ ಸರ್ಕಾರನೋ? 500 ಜನ ಕಾರ್ಯಕರ್ತರು, ಅಲ್ಲಿ 1000 ಜನ ಇದ್ರು, ಎಲ್ಲರ ಮೇಲೆ ಹಾಕಿ ಆಗಿದ್ದಾರೆ. ಪ್ರತಿಭಟನೆ ಮಾಡಬಾರ್ದಾ? ಪ್ರತಿಕ್ರಿಯೆ ವ್ಯಕ್ತಪಡಿಸಬಾರ್ದಾ? ನಮ್ಮ ಗಣಪತಿಯ ಮೇಲೆ ಕಲ್ಲೆಸೀತಾರೆ ಅಂತಂದ್ರೆ ಇದೇನು ಪಾಕಿಸ್ತಾನ, ಅಫ್ಘಾನಿಸ್ತಾನ ಇದು? ಸೊ ನಮ್ಮ ದೇಶದಲ್ಲಿ ಪ್ರಥಮ ಪೂಜಕ ಗಣಪತಿಯ ಆ ಕಲ್ಲೆಸೆದಂಥ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ, ಸಿಟ್ಟು ವ್ಯಕ್ತ ಆಗಿದೆ. ಸಿಟ್ಟು ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಕೂತ್ಕೋಬೇಕಾ? ಅಳ್ಕೋದು ಕೂತ್ಕೋಬೇಕಾ? ಸೊ ಅಂಥ ಸಂದರ್ಭದಲ್ಲಿ 500 ಜನರ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದೆ. ಅದರಲ್ಲೂ ಮಹಿಳೆಯರ ಮೇಲೂ ಕೇಸ್ ಹಾಕಿದೆ. ಮಹಿಳೆಯರ ಮೇಲೂ ಲಾಠಿ ಚಾರ್ಜ್ ಮಾಡಿದ್ದಾರೆ. ಮಹಿಳೆಯರ ಮೇಲೆ ಮಹಿಳಾ ಪೊಲೀಸರು ಬಂಧನ ಮಾಡಬೇಕು ಅಥವಾ ಲಾಠಿ ಚಾರ್ಜ್ ಮಾಡುವಂಥ ಹಕ್ಕಿದೆ. ಆದರೆ ಇವರು ಪುರುಷರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಂದರೆ ಎಂಥ ಕ್ರೌರ್ಯ ಮೆರೆದಿದ್ದಾರೆ. ಕಾನೂನು ಬಾಹಿರವಾದಂಥ ಪ್ರಕ್ರಿಯೆ ನಡೆದಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಮದ್ದೂರಿನಲ್ಲಿದ್ದಂಥ 500 ಅಲ್ಲ 1000 ಜನ ಹಾಕಲಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಶ್ರೀರಾಮ ಸೇನೆಯ ಸಂಘಟನೆ ನಿಮ್ಮ ಜೊತೆಗಿದೆ. ನಾವು ಒಂದು ವಕೀಲರ ತಂಡ, ಅಡ್ವೊಕೇಟ್ ತಂಡ ತಗೊಂಡು ಬಂದು ಎಲ್ಲರ ಜಾಮೀನನ್ನು, ಎಲ್ಲರಿಗೂ ಕೇಸ ನಿರ್ವಹಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ನಾನು ಪ್ರಮೋದ್ ಮುತಾಲಿಕ್ ವಕೀಲರ ತಂಡ ಜೊತೆಗೆ ಮದ್ದೂರಿಗೆ ಇಷ್ಟರಲ್ಲೇ ಬರ್ತೀನಿ. ಸೊ ತಾವು ಯಾವುದಕ್ಕೂ ಈ ರೀತಿಯ ಕೇಸ್ಗೆ, ಲಾಠಿ ಚಾರ್ಜ್ಗೆ ಅಥವಾ ಜೈಲ್ಗೆ ಹೆದರದೆ ಹಿಂದುತ್ವದ ಈ ಕಾರ್ಯವನ್ನು ಮಾಡೋಣ.
ಗೂಂಡಾಗಳಿಗೆ ಉತ್ತರ ಕೊಡುವಂತ ತಾಕತ್ತು ಬೆಳೆಸೋಣ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ. ಕಲಬುರಗಿಯ ರೌಡಿ ಶೀಟರ್ ಶಂಕರ್ ಅಳ್ಳೊಳ್ಳಿ ಮೇಲೆ ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ದಾಳಿ. ಕಲಬುರಗಿ ರೌಡಿ ಶೀಟರ್ ಶಂಕರ್ ಅಳ್ಳೊಳ್ಳಿ ಮೇಲೆ ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿರುವ ಘಟನೆ ಕಲಬುರಗಿ ಜಿಲ್ಲೆ ಶಹಬಾದ್ ತಾಲೂಕಿನ ಬಂಕೂರು ಕ್ರಾಸ್ ಬಳಿ ನಡೆದಿದ್ದು ಸೆಪ್ಟೆಂಬರ್ 12ರಂದು ಬೆಳಗ್ಗೆ 11 ಗಂಟೆಗೆ ಮಾಹಿತಿ ಲಭ್ಯವಾಗಿದೆ. ಸಂಬಂಧಿಕರೊಂದಿಗೆ ಊಟ ಮಾಡಲು ಡಾಬಾಕ್ಕೆ ಬಂದಿದ್ದ ವೇಳೆ ಶುಭಂ ಮತ್ತು ಆತನ ಸಹಚರರಿಂದ ಗುಂಡಿನ ದಾಳಿ ಮಾಡಿದ್ದು, ಈ ವೇಳೆ ತಪ್ಪಿಸಿಕೊಳ್ಳಲು 112 ಪೊಲೀಸ್ ವಾಹನದಲ್ಲಿ ರೌಡಿ ಶೀಟರ್ ಶಂಕರ್ ಎಸ್ಕೇಪ್ ಆಗ್ತಿರುವಾಗ ಶುಭಂ ಮತ್ತು ಸಹಚರರು ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ. ಸದ್ಯ ಗಂಭೀರ ಗಾಯಗೊಂಡ ಶಂಕರ್ ಅಳ್ಳೊಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಶಹಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NK TV4, ಇದು ನಿರಂತರ ಕಾರ್ಯಕ್ರಮ.